ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಸಿದ್ಧಾರ್ಥ್ ಕಾಯಿ ಸುಲಿತಾ ಇದ್ದಾನೆ. ಇವತ್ತು ಗುರುವಾರ ಪೂಜೆ ಮಾಡಬೇಕು, ಅದಕ್ಕೆ ಕಾಯಿ ಸುಲಿತಾ ಇದ್ದಾರೆ ಸಿದ್ಧಾರ್ಥು. ಮತ್ತು ನೋಡಿ, ಇಲ್ಲಿಂದನೇ ನಾವು ಪೂಜೆಗೆಲ್ಲ ಹೂವು ಹರ್ಕೊಂಡು ಹೋಗಿರೋದಮ್ಮ. ಈಗ ಸಿದ್ಧಾರ್ಥ ಕಾಯಿ ಸುಲ್ದು ಕೊಟ್ಟ ಪೂಜೆಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದು ದೊಡ್ಡದಾಗಿ ಬಿಡುತ್ತೆ ಹೂವು, ಇದು ಚಿಕ್ಕದಾಗಿ ಬಿಡುತ್ತೆ. ಇಲ್ಲಿ ನೋಡಿ, ಹೂವು ಎಷ್ಟೇ ಚಿಕ್ಕದು ಇದು ಬಿಡೋದು, ಮತ್ತದು ಅಷ್ಟು ದೊಡ್ಡದು ಬಿಡುತ್ತೆ. ನೋಡಿ ಎಷ್ಟು ದೊಡ್ಡದು ಬಿಡುತ್ತೆ, ಇದಷ್ಟೇ ಚಿಕ್ಕದಾಗಿ ಬಿಡುತ್ತೆ. ಇದು ಇಷ್ಟೇ ಚಿಕ್ಕದಾಗಿ ಬಿಡುತ್ತೆ. ನೋಡ್ರಲ್ಲಿ ಕಾಯಿ ಸುಲ್ದಾನ ಇಷ್ಟು. ಇವು ಹೋಗ್ಯಾವ ಅರ್ಧಕ್ಕಾಯಿ, ಅಂದರೆ ಸೊಪ್ಪಿನೂ ಹೋಗ್ಯಾವ, ತೆಂಗಿನಕಾಯಿ ಒಳಗೆ ಹೋಗ್ಯಾವ. ಈ ಥರ ನೋಡಿ, ಈ ಥರ ಒಳಗಡೆ ಹೋಗಿಬಿಟ್ಟಿದ್ದಾವೆ, ಅದಕ್ಕೆ ನೋಡಿ ತೆಗಿತಾ ಇರೋದು. ಇವೆಲ್ಲ ಚೆನ್ನಾಗಿದ್ದಾವೆ ಕಾಯಿಗಳು, ನೀರು ಚೆನ್ನಾಗಿದ್ದಾವೆ. ನೋಡ್ರಲ್ಲಿ ಹೆಂಗೆ ಸುಲಿಲಿ ಗೊತ್ತಿನ ಸಿದ್ಧಾರ್ಥ. ನೋಡ್ರಲ್ಲಿ ಅವು ಒಣಕಾಯಿ ಅಲ್ರಿ, ಅದು ಸುಮ್ಮನೆ ಗಟ್ಟಿ ಬರ್ತಾವೆ ಜುಬ್ರ ಎಲ್ಲ. ನೋಡ್ರಿ, ಎಲ್ಲ ಸುಲ್ಕೊಂಡಿದ್ದಾಯ್ತು, ಹೋಗಂಬರ್ರಿ ಮನೆಗೇನು. ನೋಡ್ರಿ, ಇಲ್ಲಿ ಅಮ್ಮ ಪೂಜೆ ಮಾಡ್ಲಿಕತ್ತಾರ. ಅಮ್ಮ ಪೂಜೆ ಮಾಡ್ಲಿಕತ್ತೀರಿ. ಪ್ರತಿ ಗುರುವಾರಂತೆ ಈ ಗುರುವಾರ ಅಲ್ಲ, ಪ್ರತಿ ಗುರುವಾರ ಮಾಡ್ದಂಗೆ ಈ ಗುರುವಾರನು ಮಾಡ್ತೀರಲ್ಲ. ನೋಡ್ರಿ, ಈ ಹೂವನ ಅಲ್ಲಿಂದಾನೆ ತಗೊಂಬಂದಿದ್ದು, ನಾವು ತೋರಿಸ್ನಲ್ರಿ ಅಲ್ಲಿಂದಾನೆ ತಗೊಂಬಂದಿದ್ದು. ಇದು ಕಾಯಿ ಸಿದ್ಧಾರ್ಥ ಸುಲ್ದಿದ್ರಿ ಅಲ್ಲಮ್ಮ. ಹೌದು, ಎಲ್ಲಿ ನೋಡಿ ಎಷ್ಟು ದೊಡ್ಡ ಇದೆ. ಇಲ್ಲ ನೋಡಿಲ್ಲ, ನೋಡ್ಲಿಲ್ಲ. ನೋಡ್ರಿ ಎಷ್ಟು ಚಂದ ಎಲೆಗಳು. ಯಾವಾಗಲೂ ನಾವು ಪೂಜೆ ಮಾಡಂಗಿಂತ ಅಲ್ಲಿಂದಾನೆ ತುಂಬಿರ್ತಾವ್ರಿ. ನೋಡಿ ಫ್ರೆಂಡ್ಸ್, ಪೂಜೆ ಆಯಿತು. ಇಲ್ಲಿ ರಾಗಿ ಗಂಜಿ ಮಾಡಿದ್ದೀನಿ. ಸಿದ್ಧಾರ್ಥು ರಾಗಿ ಗಂಜಿ ಕೇಳಿದ್ದ, ಅದಕ್ಕೋಸ್ಕರ ಅಮ್ಮ ರಾಗಿ ಗಂಜಿ ಮಾಡಿದ್ರು. ನೋಡಿ, ಸಿದ್ಧಾರ್ಥಗೂ ಹೋಗುತ್ತೆ, ಹಂಗೆ ನಮಗೂ ಹೋಗುತ್ತಂತ ಜಾಸ್ತಿ ಮಾಡಿದ್ದೀವಿ ರಾಗಿ ಗಂಜಿ. ನೋಡಿ ಫ್ರೆಂಡ್ಸ್, ಇವತ್ತು ಡಿಮಾರ್ಟಿಗೆ ಬಂದಿದ್ದೀವಿ. ಬಾಟ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನೋಡಿ, ಡಿಮಾರ್ಟಲ್ಲಿ ಬಾಟ್ಲೆಲ್ಲ ಸಿಗುತ್ತೆ ನೋಡಿ. ಸ್ಟೀಲ್ ಬಾಟಲು 159 ಅಂತೆ. ಇಲ್ಲಿ ಬಕೆಟ್ ಎಲ್ಲ ಇದ್ದಾವೆ, ಬಕೆಟು. ಮತ್ತು ನೋಡಿ, ಬಾಟಲ್ ಫುಲ್ ಇಲ್ಲಿದ್ದಾವೆ. ನೀವು ಬೇಕಂದರೆ ಈ ಬಾಟ್ಲಲ್ಲಿ ಆಯಿಲ್ ಹಾಕಿಡ್ಬೋದು, ಆಯಿಲು. ಮತ್ತು ಜಗ್ಗು, ವಾಟರ್ ಜಗ್ ನೋಡಿ. ಹಿಂಗೆ ನೋಡಿ, ಓಪನ್ ಮಾಡಿ ಹಿಂಗೆ ನೀರು ಹಾಕ್ಬೋದು. ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ಟೊಮೆಟೊ ಸಾಸ್ ಏನಾರು ಹಾಕಿಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇಲ್ಲಿ ಬೇಬಿಗೆ ಹಾಲು ಕುಡ್ಸೋಕ್ಕೆ ಅಲ್ಲೂ ಇದೆ. ಮತ್ತು ಟಿಫಿನ್ ಬಾಕ್ಸ್ ಇದ್ದಾವೆ ನೋಡಿ. ಟಿಫಿನ್ ಬಾಕ್ಸ್ 200 ನೋಡಿ, ಚಿಕ್ಕ ಮಕ್ಕಳಿಗೆ ಟಿಫಿನ್ ಬಾಕ್ಸ್. ಮತ್ತು ನೀವು ಎಲ್ಲಿಗಾರು ಹೋಗ್ಬೇಕಂದ್ರೆ ವಾಟರ್ ಬಾಟ್ಲ್ ದೊಡ್ಡದು. ಮತ್ತು ಇಲ್ಲಿ ನೋಡಿ, ಆನಿಯನ್ ಅದೇ ಹಾಗೆ ಹೆಚ್ಚು ಕೊಟ್ಬಿಡುತ್ತೆ ನೋಡಿ. ಮತ್ತು ಇದು
ಏನಾದ್ರು ಮೋದಕ ಏನಾದ್ರು ಮಾಡಬೇಕಂದ್ರೆ ಇದು ಯೂಸ್ ಆಗುತ್ತೆ. ಮತ್ತು ಇಡ್ಲಿ ಕುಕ್ಕರು ನೋಡಿ. ಮತ್ತು ಇಲ್ಲಿ ಸೆಲೋ ಟೇಪು ಸಿಗುತ್ತೆ, ಸೆಲೋ ಟೇಪ್ಸ್ ಸಿಗುತ್ತೆ. ಮತ್ತು ಕಪ್ಪು, ನೀವು ಟೀ ಕುಡಿಬೇಕಂದ್ರೆ ಕಪ್ಪು ನೋಡಿ, ಕಪ್ ಸಿಗುತ್ತೆ ನೋಡಿ. ಚೆನ್ನಾಗಿದ್ದಾವೆ ಇಲ್ಲಿ. ಮತ್ತು ಇದು ಹೌದು ಎಕ್ಸಿಂಗ್ ಮಾಡೋಕ್ಕೆ ನೋಡಿ, ಚೆನ್ನಾಗಿದ್ದಾವೆ. ಇಲ್ಲಿ ನೋಡಿ, ನಿಮಗೆ ಮನೆಗೆ ಬೇಕಾಗಿರೋ ಪಾತ್ರೆ ಎಲ್ಲ ಇಲ್ಲಿದ್ದಾವೆ ನೋಡಿ. ಪಾತ್ರೆ ಎಲ್ಲ ಇಲ್ಲಿದ್ದಾವೆ ಮನೆಗೆ ಬೇಕಾಗಿದ್ರೆ ನೋಡಿ. ಇಲ್ಲಿ ಚೆನ್ನಾಗಿದ್ದಾವೆ ಪಾತ್ರೆಗಳು ನೋಡಿ. ಚಿಕ್ಕ ಪ್ಲೇಟು ಸಿಗುತ್ತೆ ಇಲ್ಲಿ. ಎಷ್ಟು ಚೆನ್ನಾಗಿದ್ದಾವೆ ಚಿಕ್ಕ ಪ್ಲೇಟು. ಮತ್ತು ಎಷ್ಟು ಕ್ಯೂಟಾಗಿ ಬೌಲ್ಸ್ ನೋಡಿ, ಎಷ್ಟು ಚಿಕ್ಕದಾಗಿದೆ. ನಿಮ್ಗೆ ಯಾವ ಥರ ಡಿಸೈನ್ ಬೌಲ್ಸ್ ಬೇಕೋ ಆ ಥರ ಡಿಸೈನ್ ಬೌಲ್ಸ್ ಸಿಗುತ್ತೆ ನೋಡಿ. ನಿಮ್ಗೆ ಸಾಂಬಾರು ಬೇಕಾ, ಚಟ್ನಿ ಬೇಕಾ, ಯಾವ ಥರ ಪ್ಲೇಟ್ಸು ನೋಡಿ ಈ ಥರ ಸಿಗುತ್ತೆ. ಅದಕ್ಕಿಂತ ದೊಡ್ಡದು ಸಿಗುತ್ತೆ. ಮತ್ತು ನಿಮಗೆ ಇದು ಏನಾದ್ರು ಮಾಡಬೇಕಂದ್ರೆ ಸಿಗುತ್ತೆ ನೋಡಿ. ಏನಾದ್ರು ಡಬ್ಬ ಏನಾದ್ರು ಇಡೋಕ್ಕೆ. ವಾಚು ಕೂಡ ಇಲ್ಲಿ ನೋಡಿ, ವಾಚಸ್. ಮತ್ತು ಅಲ್ಲಿ ಕಪ್ಸ್, ನಿಮ್ಗೆ ಏನಾದ್ರು ಕಪ್ಸ್ಗಳು ಬೇಕಾದರೆ ತಗೊಳ್ಳಿ ನೋಡಿ. ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಚೇರು, ಮತ್ತು ಚಿಕ್ಕ ಮಕ್ಕಳಿಗೆ ಕತ್ಕೊಳ್ಳೋಕೆ ಚೇರ್ಸು ನೋಡಿ. ಹಿಂಗೆ ಫೋಲ್ಡು ಮಾಡ್ಬೋದು ಓಪನ್ ಇದ್ದಿದ್ದು ನೋಡಿ. ಎಲ್ಲ ಒಳಗಡೆ ಐಟಮ್ಸ್ ಇಟ್ಟಿದ್ದಾರೆ, ನಾವು ಹೋಗೋದು ಬೇಡ. ಮಿರರು ನೋಡಿ, ಮಿರರು ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇಲ್ಲೆಲ್ಲ ಐಟಮ್ಸ್, ನೀವು ಕುತ್ಕೊಳ್ಳೋಕೆ ಬೇಕಾಗಿದೆ ಚೇರು ಕೂಡ ಇಲ್ಲಿದ್ದಾವೆ ನೋಡಿ. ಇಲ್ಲಿ ನೋಡಿ ಸ್ಪೂನ್ಸ್. ನಿಮ್ಗೇನು ಇದು ನೋಡಿ ಎಷ್ಟು ಡಿಸೈನ್ ಆಗಿದೆ. ನೀವು ಫೋಲ್ಡ್ ಮಾಡ್ಬೋದು ನೋಡಿ, ಹೆಂಗೆ ಬೇಕಂದ್ರೂ ಮಾಡ್ಕೋಬೋದು ನೀವು ನೋಡಿ. ಹೆಂಗಿದ್ದು ಹಿಂಗೂ ಮಾಡ್ಕೋಬೋದು ನೋಡಿ. ಎಷ್ಟು ಡಿಸೈನ್ ಆಗಿದೆ ನೋಡಿ. ಹಿಂಗೆ ತಿರ್ಗಿ ಹಿಂಗೆ ಎತ್ತಬೋದು ಈ ಥರ ಡಿಸೈನ್ಸು. ಅದಕ್ಕೆ 219 ಅಷ್ಟೇ ಇರೋದು. ಬ್ಯಾಸ್ಕೆಟ್ಸ್ ಇದ್ದಾವೆ. ನಿಮಗೆ ಬೇಕಂದರೆ ಜಗ್ಗು ಸಿಗ್ತವೆ ನೋಡಿ. ಜಗ್ಗು ಇದೆ. ಮತ್ತು ಇಲ್ಲಿ ನೋಡಿ, ನಿಮ್ಗೆ ಸೊಳ್ಳೆ ಬ್ಯಾಟು ಕೂಡ ಸಿಗುತ್ತೆ. ಸೊಳ್ಳೆ ಬ್ಯಾಟ್ ನೋಡಿ, ಸೊಳ್ಳೆ ಬ್ಯಾಟ್ ನೋಡ್ತಾ ಇದ್ದೀರ ತಾನೇ. ಮತ್ತು ಇಲ್ಲಿ ಟಿಫಿನ್ ಬಾಕ್ಸ್ ಗ್ಲಾಸ್ ಅನ್ಸ್ಕೊತೀನಿ. ಪ್ಲಾಸ್ಟಿಕ್ದೇ ಇದೆ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ. 3 ಸೆಟ್ಟು ಜೊತೆಗೆ ಬರುತ್ತೆ ನೋಡಿ. 4 ಸೆಟ್ಟು ಜೊತೆಗೆ ಬರುತ್ತೆ. ನಿಮ್ಗೆ ಏನು ಬೇಕದೆಲ್ಲ ಇಲ್ಲಿ ಸಿಗುತ್ತೆ ನೋಡಿ. ಮಸಾಲ ಐಟಮ್ಸ್ದು ನೋಡಿ. ಮತ್ತು ಕ್ಯಾನ್ ಬೇಕಂದ್ರೆ ಸಿಗುತ್ತೆ ನಿಮಗೆ, ಕ್ಯಾನ್ ಕೂಡ. ಮತ್ತು ಇದೇನೂ ಗೊತ್ತಿಲ್ಲ, ನೋಡೋಕ್ಕಾಗಲ್ಲ. ಚಿಕ್ಕ ಕ್ಯಾನು ಬೇಕಂದ್ರೆ ಸಿಗುತ್ತೆ ನೋಡಿ. ಬಕೆಟ್ ಅನ್ಸ್ಕೊಂಡು ಇದು ಟಬ್ಬು ಅನ್ಸ್ಕೊತೀನಿ. ಇಲ್ಲಿ ನೋಡಿ ಪ್ಲಾಸ್ಟಿಕ್ ಬೌಲ್ಸು ಸಿಗುತ್ತೆ ನೋಡಿ. ಇದೆಲ್ಲ ಪ್ಲಾಸ್ಟಿಕ್ ಬೌಲ್ಸ್ ನೋಡಿ, ಪ್ಲಾಸ್ಟಿಕ್ ಬೌಲ್ಸು. ಮತ್ತು ಗಿಡ ನೆಡೋಕ್ಕೆ ನಿಮ್ಗೆ ಏನಾದ್ರು ಬೇಕಾದರೆ ಗಿಡ ನೆಡೋಕ್ಕೆ ಯೂಸ್ ಮಾಡ್ಬೋದು. ಮತ್ತು ಇಲ್ಲೆಲ್ಲ ಪ್ಲೇಟ್ಸ್ ಎಲ್ಲ ಇದ್ದಾವೆ. ಮತ್ತು ಇಲ್ಲಿ ಮಸಾಲೆ ಎಲ್ಲ ಹಾಕಿರ್ತೀರಲ್ಲ ನೀವು, ಅದಕ್ಕೆ ಯೂಸ್ ಆಗುತ್ತೆ ಈ ಡಬ್ಬ ನೋಡಿ, ಮಸಾಲ ಡಬ್ಬ. ಮತ್ತು ಇದು ಖಾಲಿ ಬಾಕ್ಸ್, ನೀವೇನು ಬೇಕಂದ್ರೆ ಇಡ್ಬೋದು. ಇಲ್ಲಿ ಮುಂದೆ ಗ್ಲಾಸ್ ಹಿಂಗೆ ಇಟ್ಕೊಂಡು ಪಟಿಗಳೆಲ್ಲ ಕುಡಿತಾರಲ್ಲ ನೋಡಿ, ಅದು ಇದು. ಕೈ ಜಾರಿದ್ರೆ ಕಷ್ಟ. ಇದು ಜ್ಯೂಸ್ ಹಾಕೊಂಡು ಕುಡಿತಾರೆ ನೋಡಿ, ಅದು ನೋಡಿ. ಏನಾದ್ರು ಹಾಕಿಡೋಕ್ಕೆ ಗ್ಲಾಸ್ದು, ಏನಾದ್ರು ಯಾವಾಗಾದ್ರೂ ಯೂಸ್ ಮಾಡ್ತೀರಾ ಅನ್ನೋದು ಮಾತ್ರ ಇದ್ರಲ್ಲಿ ಹಾಕಿಡಬೋದು. ಯಾವಾಗಲೂ ಯೂಸ್ ಮಾಡ್ತೀರಾ ಅಂದರೆ ಫಟ್ ಅಂತ ಬಿದ್ದೋಗುತ್ತೆ. ಇದು ಓಪನ್ ಮಾಡೋಕ್ಕಾಗಲ್ಲ. ಇಲ್ಲ ನೋಡಿ, ನಮಗೆ ಚಿಕ್ಕ ಗ್ಲಾಸ್, ಡಿಸೈನ್ ಗ್ಲಾಸು ಬೇಕಂದ್ರೆ ಸಿಗುತ್ತೆ. ಇಲ್ಲಿ ಪ್ಲೈನ್ ಗ್ಲಾಸಸ್. ಮತ್ತು ನೋಡಿ ಜಗ್ಗು ಯಾವ ಥರ ಡಿಸೈನ್ ಇದೆ ಇದು. ಮತ್ತು ನಿಮ್ಗೆ ಬೇಕಂದರೆ ಈ ಥರ ಪ್ಲೈನ್ ಡಿಸೈನ್ಸು ಸಿಗುತ್ತೆ ನೋಡಿ. ಚಿಕ್ಕ ಡಿಸೈನ್ಸು ಬೇಕಂದ್ರೆ ಸಿಗುತ್ತೆ. ಮತ್ತು ಇಲ್ಲಿ ಟೀ ಕುಡಿಯೋ ಕಪ್ ಆಗಲಿ ಕಪ್ಪು ಇದ್ದಾವೆ
ಇಲ್ಲಿ ನೋಡಿ ಸೆಟ್ ಇದೆ ಟೀ ಕುಡಿಯೋದು ನೋಡಿ, ಸೆಟ್ ಇದ್ದಾವೆ. ಇಲ್ಲಿ ನೋಡಿ ಸೆಟ್ ಕಪ್ಸ್ ಬರುತ್ತೆ, 6 ಕಪ್ಸ್ ಇದ್ದಾವೆ. ಮತ್ತು ಇಲ್ಲಿ ಮೇಲೆ ಕೂಡ ಅಷ್ಟೇ ಸೆಟ್ಟಿಂದ ಬರುತ್ತೆ. ಅಲ್ಲಿ ಪ್ಲೇಟ್ಸ್ ಇದ್ದಾವೆ, ಇದ್ರಲ್ಲಿ ಪ್ಲೇಟ್ ತೋರಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದು ಗ್ಲಾಸಸ್ಸು ಏನು ಕಾಣಿಸ್ತಾ ಇಲ್ಲ, ಫುಲ್ ಗ್ಲಾಸ್ ಅಲ್ವಾ, ಅದು ಇಲ್ಲೆಲ್ಲ ಬೌಲು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದೆ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಇದೆ. ಮತ್ತು ಬರ್ತ್ಡೇ ಕಪ್ಸ್, ಹ್ಯಾಪಿ ಬರ್ತ್ಡೇ ಯು ನೋಡಿ, ಹ್ಯಾಪಿ ಬರ್ತ್ಡೇ ಟು ಯು ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಇಲ್ಲೆಲ್ಲ. ಅಂದರೆ ನಾವು ಯಾವಾಗ ಒಂದು ಸತಿ ಬರ್ತೀವಿ ಅಷ್ಟೇ, ಯಾವಾಗಲೂ ಬರೋಲ್ಲ ನೋಡಿ. ನಿಮ್ಗೆ ಬೇಕಂದರೆ ಸಿಝರು, ನಿಮ್ಗೆ ಚಾಕು ಬೇಕಂದ್ರೆ ಸಿಗುತ್ತೆ ನೋಡಿ, ದೊಡ್ಡ ಚಾಕು ನೋಡಿ. ನಿಮ್ಗೆ ಬೇಕಂದ್ರೆ ಲಟ್ನನಿಗೇನೋ ಸಿಗುತ್ತೆ. ಚಪಾತಿ ಮಾಡೋ ಮಣಿನೂ ಇದೆ. ಇನ್ನು ಮ್ಯಾಟು ನಿಮ್ಗೆ ಬೇಕಂದ್ರೆ ಮ್ಯಾಟ್ ಯೂಸ್ ಮಾಡ್ಬೋದು. ಇದು ಟೇಬಲ್ ಕುತ್ಕೊಂಡು ಓದೋಕ್ಕೆ ಅಥವಾ ಬರೆಯೋಕ್ಕೆ ಯೂಸ್ ಆಗುತ್ತೆ ನೋಡಿ. ಮತ್ತು ಇದೆಲ್ಲ ಬೇಬೀಸ್ಗೆ ಮಲ್ಕೊಳ್ಳೋಕ್ಕೆ ಬೇಬಿಗೆ. ಮತ್ತು ಅಲ್ಲಿ ಮೋಪಿಂಗು, ನಾನು ಅಷ್ಟು ಹೈಟ್ ಇಲ್ಲ, ಝೂಮ್ ಮಾಡ್ತೇವೆ ನೋಡಿ. ಮೋಪು ಮಾಡೋದು ಇದೆ. ಎಷ್ಟು ಚೆನ್ನಾಗಿದ್ದಾವೆ ಇಲ್ಲೆಲ್ಲ, ಆದರೆ ನಾವು ಬರೋಲ್ಲ ಅಷ್ಟೇ ನೋಡಿ. ಇಲ್ಲೆಲ್ಲ ಸ್ಕ್ರೀನ್ಸ್ ಇದ್ದಾವೆ. ಮತ್ತು ಇಲ್ಲಿ ಕಾಫಿ ಹಾಕಿ ಇಡೋಕ್ಕೆ ನೋಡಿ, ಮಗ್ಗು, ಕಾಫಿ ಮಗ್ಗು. ನೀವು ಯಾವ್ಯಾವ ಥರ ಬೇಕು ಅನ್ಸ್ಕೊತೀರ ಅದೆಲ್ಲ ಇದೆ ನೋಡಿ. ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ಸ್. ಬಾಟಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. 2 ಆಫರ್ ತಗೊಳ್ಳಿ, ಬೈ 1 get 1 ಫ್ರೀ. 1 ತೊಗೊಂಡ್ರೆ 1 ಫ್ರೀ ಗೊತ್ತಾ ಫ್ರೆಂಡ್ಸ್, ಬಾಟಲ್ಗೆ. ಇದು ಹಾಗೇನಿಲ್ಲ ಬಾಟಲು, ಅದು ಮಾತ್ರ. ಇಲ್ಲೆಲ್ಲ ಬಂದರೆ ಹಿಟ್ಟು, ಬೇಳೆ, ಕಾಳುಗಳು ಸಿಗ್ತವೆ. ಇಲ್ಲೆಲ್ಲ ಬರೀ ಎಣ್ಣೆಗಳು, ಅಂದರೆ ದೀಪಕ್ಕೆ ಹಾಕೋ ಎಣ್ಣೆ, ಅಡುಗೆ ಎಣ್ಣೆ, ಕಡಲೆ ಎಣ್ಣೆನೂ ಇದೆ ನೋಡಿ. ಇದೆಲ್ಲ ದೀಪದ ಎಣ್ಣೆನೆ, ಅಲ್ಲಿ ಊರಿನ ಕಡ್ಡಿ ಮೇಲೆ ನೋಡಿ ಎಷ್ಟೆಲ್ಲ ಇದೆ ನೋಡಿ. ಇಲ್ಲಿ ಮನೆಗಂತ ಐಟಮ್ಸ್ ತೊಗೊಂಡಿದ್ದಾರೆ. ನಾನೆಲ್ಲ ನಿಮ್ಗೆ ವೀಡಿಯೋ ತೋರಿಸ್ಕೊಂಬಿಡೋಷ್ಟರಲ್ಲಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದಾರೆ ನೋಡಿ. ಇಲ್ಲಿ ಐಟಮ್ಸ್ ಎಲ್ಲ ತೊಗೊಂಡಿದ್ದಾರೆ. ಇನ್ನು ಏನೇನೋ ತೊಗೋಬೇಕಂತ ಅಲ್ಲಮ್ಮ ತೊಗೊತಾ ಇದ್ದಾರೆ ಐಟಮ್ಸ್ನ ನೋಡಿ. ಇಲ್ಲಿ ಬರೀ ಮಸಾಲ, ಇವೆಲ್ಲ ನಿಮಗೆ ಏನೇನು ಮಸಾಲ ಬೇಕೋ ಅದೆಲ್ಲ ಮಸಾಲ ಸಿಗುತ್ತೆ ಇಲ್ಲಿ. 1 to 10 ಇದ್ದಾವೆ ಇದರಲ್ಲಿ ಫುಲ್ಲು. ನಿಮ್ಗೆ ಏನೇನು ಬೇಕು ಅದೆಲ್ಲ. ನೋಡಿ ಕಸ್ತೂರಿ ಮೆಂತ್ಯ ತೊಗೊಂಡಿದ್ದಾರಮ್ಮ. ಫಸ್ಟ್ ರೇಟ್ ನೋಡಿ ತೊಗೋತೀನಿ, ಹಂಗೆಲ್ಲ ತೊಗೊಳಲ್ಲ. ರೇಟ್ ಸರಿ ಅನ್ನಿಸ್ತು, 70 ರೂಪಾಯಿ ನೋಡಿ ರೇಟ್. ಚಿಕ್ಕದಾದ್ರ ಬಗ್ಲಿಗೆ ಯಾವ್ದು ನೋಡು. ಅದೇ ಕಸ್ತೂರಿ ಮೆಂತ್ಯ. ಅದಕ್ಕಿಂತ ದೊಡ್ಡ ಆಯ್ತದು. ಇದಕ್ಕೆ ಎಷ್ಟಂದ್ರೆ 81. ಅದೇ ಎಷ್ಟೋ ಬೆಟ್ರು. ಇದು ಗಾಳಿ, ಇದು ಫುಲ್ ತುಂಬ್ಯದ. ಇಲ್ಲ ಇದನ್ನು ತುಂಬ್ಯದ. ಇದು ಗಾಳಿ, ಅದು ಫುಲ್ ತುಂಬ್ಯದ ಅಷ್ಟೇ. ಕಲರ್ ನೋಡ್ರಿ, ಅವ್ರ ಕಲರ್ ಮೇಲೆ ವ್ಯತ್ಯಾಸ ಕೊಡ್ತಾರೆ ಅಷ್ಟೇ, ಎಲ್ಲ ಒಂದೇ ಇರ್ತಾವೆ. ಅವ್ರ ಕಲರ್ ಮೇಲೆ ಕೊಡೋದು. ಸಾಕಾಗಿದೆ. ಇಲ್ಲೆಲ್ಲ ಐಟಮ್ಸ್ ಎಲ್ಲ ಬರ್ತದೆ ನೋಡಿ. ಇಲ್ಲಿ ಚಿಲ್ಲಿ ಪೌಡ್ರ್ ಎಲ್ಲ ಇದೆ. ಇದು ಪೌಡ್ರ್ ಅಲ್ಲ, ಇದು ಚಿಲ್ಲಿ ಪೌಡ್ರ್ ಹೇಳಿದ್ದು. ಇದು ಏನು ಮಸಾಲ? ಅದು ಮಿಕ್ಸೆಡ್ ಮಸಾಲ. ಮತ್ತು ರಸಮ್ ಪೌಡರ್ ಎಲ್ಲ ನಮ್ಮ ಮನೇಲಿ ಐತೆ. ಆರ್ಚಿ ಪೌಡರ್, ಮಟನ್ ಮಸಾಲ, ಇದು ಅರಿಶಿಣ, ಚಿಕನ್ ಮಸಾಲ, ಸಾಂಬಾರು ಮಸಾಲ, ಇದೆಲ್ಲ ದೊಡ್ಡ ಪ್ಯಾಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಅಮ್ಮ, ಅದು ಮಿಲ್ಕಿ ಖಾಲಿ ಆಗಿದೆ ಅಂದ್ರಲ್ಲ, ಮಿಲ್ಕ್ ಮಿಕ್ಸ್. ಡಬ್ಬಿ ತೊಗೊಂಡ್ರೆ ವೇಸ್ಟ್. ಹೌದು, ಪ್ಯಾಕೆಟ್ ಇಲ್ವಾ ಮಿಲ್ಕಿ ಮಿಕ್ಸ್ ನೋಡಿ. ಶುಗರ್ ಎಲ್ಲ, ಗೋಡಂಬಿ ಇದೆ ಅಲ್ಲ. ಗೋಡಂಬಿ ಅದು ಗೋಡಂಬಿ ಅಲ್ಲ ಅಣ್ಣ, ಬೀಜ. ಅದು ಯಾವುದ್ರದ್ದು? ಅದು ತಿನ್ನೋ ಬೀಜನ ಹಣ. ದಮ್ ನೋಡ್ತೀನಿ ಇಲ್ಲಿ ಯಾರು ನೋಡಿ ಸ್ನೇಹಿತರೆ, ಇವತ್ತು ಡಿ ಮಾರ್ಟಿಗೆ ಹೋಗಿದ್ನಲ್ಲ, ಡಿ ಮಾರ್ಟಿಗೆ ಹೋಗಿ ಇಷ್ಟೆಲ್ಲ ತೊಗೊಂಬಂದಿದ್ದೀವಿ. ಇದು ಎಲ್ಲ ಎಷ್ಟು ಇರ್ಬೋದು ಅಂತೀರಾ?
ಬಿಲ್ಲು ಎಷ್ಟಾಗಿರ್ಬೋದು ನೋಡಿ. ಇಷ್ಟು ವಸ್ತು ತೊಗೊಂಬಂದಿದ್ದೀವಿ, ಇದಕ್ಕೆಲ್ಲ ಎಷ್ಟು ಬಿಲ್ ಆಗಿರ್ಬೋದು ಅಂತ ನೀವು ಅನ್ಕೊಂತೀರಾ? ನಾನು ಅನ್ಕೊಂತೀನಿ. ನೀನೇನೋ ಅನ್ಕೋಬೇಡ, ಅವರೇ ಅನ್ಕೊಳ್ಳಿ ಸಾಕು. ಏನಿಲ್ಲ, ಇದೊಂದು ಮನೆಗೆ ಒರೆಸೋದು. ಏನಿದು ಬಗ್ಗೆ? ಪೆನ್ಯಾಯಿಲ್. ಪೆನ್ನಾಯಿಲ್ಲ. ಇದು ಒಂದು ಎಷ್ಟಿದೆ ರೇಟು ಎಲ್ಲರಿಗೂ ಗೊತ್ತೇ ಇರುತ್ತೆ. 199 ಅದು. ಇದು 135. ಇದು 135 ಅಲ್ಲ, 235. ಎಲ್ಲಿ? ಹಾಂ ಹೌದೌದು, 235. ಇದು ಒಂದಕ್ಕೆ ಒಂದು ಫ್ರೀ. ಇದು ತೊಗೊಂಬಂದಿದ್ದು ಅಂದರೆ ನಾನು ಪ್ರತಿ ಸತಿ ಬೇರೆ ತೊಗೊಂಬರ್ತಿದ್ದೆ. ಇದು ಒಂದಕ್ಕೊಂದು ಫ್ರೀ ಅಂದ ತಕ್ಷಣ ನಾನು ಇದನ್ನು ತೊಗೊಂಬಂದಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಅಂತ. ಇದ್ರದ್ದು ಹೆಂಗಿರುತ್ತೆ ಗಮ ನೋಡೋಣ. 5 kg ಗೋಧಿ ಹಿಟ್ಟು, 5 kg ಸಕ್ಕರೆ, ಮತ್ತು 1-2 kg ಮೈದಾ ಹಿಟ್ಟು. ಇದೆಲ್ಲ ಮಾಮೂಲಿ ಸಂಸಾರಕ್ಕೆ ಏನು ಬೇಕು ಎಲ್ಲ ತೊಗೊಂಬಂದಿದ್ದೀವಿ. ಇದನ್ನೆಲ್ಲ ಏನಪ್ಪ ತೋರಿಸ್ತಾ ಇದ್ದಾಳೆ ಅಂತ ನೀವು ಅನ್ಕೋತಿರ್ಬೋದು. ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಇವಾಗ ನೋಡಿ ಈ ವಸ್ತುಗಳು ಎಷ್ಟಿದ್ದಾವೆ. ಮೇನಾಗಿ ಹೇಳ್ಬೇಕಂದ್ರೆ ಅದೇ ಇಲ್ಲೆಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ವಸ್ತುಗಳು ಇರೋದಕ್ಕೆ ಇದಕ್ಕೆ ಬಿಲ್ ಎಷ್ಟು ಆಗಿದೆಯಪ್ಪ ಅಂದರೆ ಇಲ್ಲಿ ನೋಡಿ. ಇಷ್ಟು 2881 ನೋಡಿ, ಇಷ್ಟು ಬಿಲ್ ಆಗಿದೆ. ಗ್ರಾಸರಿ ಟೋಟಲ್ ಬಿಲ್. ಆವಾಗ 2000 ಮನೆಗೆ ಏನಾದರೂ ಅಂಗಡಿಯಿಂದ ರೇಷನ್ ತೊಗೊಂಬಂದರೆ 6 ತಿಂಗಳು ಮಾಡ್ತಾಯಿದ್ರು ಸಂಸಾರ ಅದರಲ್ಲಿ. ನಮಗೆ 2000 ಇದು 1 ತಿಂಗಳಿಗೂ ಬರುತ್ತಾ ಇಲ್ಲ ಗೊತ್ತಿಲ್ಲ. ಯಾಕೆ? ಏನು ಸಂಸಾರನೋ ಈಗಿನ ಕಾಲದ ಸಂಸಾರ. ಈಗಿನ ಕಾಲಿನ ಎಲ್ಲ ರೇಟ್ಗಳು ನೋಡಿ. ಇದು ಮನೆಯಲ್ಲೇ ಮಾಡ್ಕೋಬೋದಂತೆ, ಆದರೆ ನನಗೆ ಟೈಮ್ ಸಿಕ್ಕಿಲ್ಲ ಅಂತ ಇದು ಒಂದು ಸತಿ ನಾನು ಇರಲಿ ಅಂತ ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಮನೆಯಲ್ಲೇ ಮಾಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಂ, ಇದಕ್ಕೊಂದು ಇದು ಫ್ರೀ ಬಂದಿದೆ. ಮತ್ತು ಏನು ಫ್ರೀ ಅಂದರೆ ಒಂದಕ್ಕೊಂದು ಫ್ರೀ ಅಂದರೆ ಇದು, ಮತ್ತು ಇದಕ್ಕೆ ಇದು ಫ್ರೀ. ಮತ್ತು ಅಡುಗೆ ಎಣ್ಣೆದು ಒಂದು ಪುಳಿಯೋಗರೆ ಪ್ಯಾಕೆಟ್ ಫ್ರೀ, ಒಂದು 200 ಗ್ರಾಮದ್ದು. ಚೆನ್ನಾಗಿದೆ ಪುಳಿಯೋಗರೆ. ತಿಂದಮೇಲೆ ಗೊತ್ತಾಗೋದು ಅದು ಚೆನ್ನಾಗಿದೆಯಾ ಇಲ್ಲ ಅಂತ. ರವೆ, ಮೈದಾ ಹಿಟ್ಟು ಮತ್ತು ಸಾಬುದಾನಿ ತೊಗೊಂಬಂದಿದ್ದೀನಿ. ಸಾಬುದಾನಿ ಈಗ ದಸರಾ ಟೈಮಲ್ಲಿ ಬೇಕು, ಉಪವಾಸ ಇರ್ತೀವಿ, 1 ಟೈಮ್ ಬೇಕಾಗುತ್ತೆ. ಉದ್ದಿನಬೇಳೆ ಮಾಮೂಲಿ ಯಾವಾಗಲೂ ತೊಗೊಂಡೇ ಬರ್ತೀವಿ. ಇಷ್ಟು ನೋಡಿ, ಇಷ್ಟು ವಸ್ತುಕ್ಕೆ 2000 ಅಂದರೆ ನನಗೆ ಒಂಥರ ಶಾಕ್ ಹೊಡೆದಂಗೆ ಆಗ್ಬಿಡ್ತು. ನಾನು ಫಸ್ಟ್ ಟೈಮ್ ಹೋಗಿರೋದು. ನಾವು ಡಿಮಾರ್ಟ್ಗೆ ಹೋಗಿರ್ತೀವಲ್ಲ, ಅವತ್ತೊಂದು ಸತಿ ಹೋಗಿದ್ದೆ, ಅವತ್ತೂ 2000 ಆಗಿತ್ತು. ಅಮ್ಮ, ನಾವು ಡಿಮಾರ್ಟ್ಗೆ ಹೋಗಿರ್ತೀವಲ್ಲ, ಇಲ್ಲಿ ಇಷ್ಟರೇ ಆಗ್ಯಾರ. ನೀವು ಹೋಗಿ ಇಷ್ಟು ಸಾಮಾನು ಬರೀ ಅಂಗಡಿಯಾಗ ತಗೊಂಬ, 5000 ಮೇಲೆ ಹೋಗಿ ಹೋಗ್ತು. ಏನಪ್ಪ, ನಾನು ಹೋಗಲ್ರಿ ಅವತ್ತು. ಇದು ಈ ಥರ ಶಾಪಿಂಗ್ ಮಾಡೋದು, ಬಟ್ಟೆ ಶಾಪಿಂಗ್ ಅಂತೆ, ಎಂಥ ಅಂಗಡಿ ಶಾಪಿಂಗು, ತರಕಾರಿ, ಅದು ಎಲ್ಲ ನನಗೆ ಯಾವುದು ನಾನು ಮಾಡಿಲ್ಲ, ನನಗೆ ಯಾವುದು ಗೊತ್ತಿಲ್ಲ. ನನಗೆ ಈಗ 2 ಸತಿ ಹೋಗಿ ತೊಗೊಂಬಂದಿದ್ದೀನಿ. ತಲೆ ಚಕ್ಕರ್ ಬರ್ತಾಯಿದೆ ಎಲ್ಲ ರೇಟ್ ನೋಡಿ ನೋಡಿ ನೋಡಿ. ಅಲ್ಲ ಏನು ನೋಡಿ, ಇಷ್ಟು ಐಟಮ್ಸ್ಗೆ ಇಷ್ಟು ಒಂದು ದುಡ್ಡು ಕಟ್ಟಬೇಕು, ಇಷ್ಟು ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ತಲೆನೇ ಕಿರ್ರನ್ನತ್ತೆ. ಇದು ಒಂದು ಇವತ್ತು ಫಸ್ಟ್ ಟೈಮ್ ತೊಗೊಂಬಂದಿರೋದು. ನಾವು ಯಾವತ್ತೂ ಇದು ತೊಗೊಂಬಂದಿಲ್ಲ, ನಾವು ಮನೇಲಿ ಮಾಡ್ತಾ ಇಲ್ಲ. ಮನೇಲೇ ಮಾಡ್ತೀವಿ, ಹೆಂಗಂದರೆ ನಾವು ಮೈದಾ ಹಿಟ್ಟಲ್ಲೇ ಮನೇಲೇ ಮಾಡ್ಕೊಂಡು ತಿಂದಿದ್ದೀವಿ. ಆದರೆ ಇದು ತೊಗೊಂಬಂದಿಲ್ಲ. ಗೋಧಿ ಹಿಟ್ಟಲ್ಲೇ ಮೈದಾ ಹಿಟ್ಟಲ್ಲಿ ಮನೇಲೇ ಮಾಡ್ಕೊಂಡು ತಿಂದಿದ್ದೀವಿ. ಇದು ಸಿದ್ಧಾರ್ಥ ಇರಲಿಮ್ಮ ನೋಡೋಣ ಅಂತ ಹೇಳಿ ಟೇಸ್ಟ್ ನೋಡೋಣ ಅಂತ ಇದನ್ನು ಫಸ್ಟ್ ಟೈಮ್ ತೊಗೊಂಬಂದಿರೋದು. ಗೊತ್ತಿಲ್ಲ ಇದು ಹೆಂಗಾಗುತ್ತೆ ಅಂತ, ತಿಂದಮೇಲೆ ಹೇಳ್ತೀನಿ ಹೆಂಗಾಗಿದೆ ಅಂತ. ಫಸ್ಟ್ ಒಂದು ಟೈಮ್ ಮಾಡಿಕೊಂಡು ತಿಂತೀನಿ, ಚೆನ್ನಾಗಿದ್ದರೆ ಮತ್ತೆ ಇದರದೊಂದು ರೆಸಿಪಿ ಮಾಡಾಕ್ತೀನಿ. ಇಲ್ಲ ಅಂದರೆ ದಮ್ ಡುಸರ್. ರೆಸಿಪಿ ಇದು ಮಾಡಿಲ್ಲ ಬಂಗಾರಿ, ಮನೇಲಿ ಮಾಡಿರೋದು ಹಾಕಿದೀವಿ. ಅದು ಯಾವತ್ತು ತೊಗೊಂಬಂದಿದ್ದೀನಿ? ಎಲ್ಲಿ? ನನ್ನ ಫ್ರೆಂಡ್ ಹತ್ರ. ಹಾಂ, ಫ್ರೆಂಡ್ ಹತ್ರ. ನಮ್ಮ ಮನೇಲಿ ಇಲ್ಲ ಅಲ್ಲ. ಅವಲಕ್ಕಿ ಅಂತೂ ನಮಗೆ ಕಂಪಲ್ಸರಿ ಬೇಕೇ ಬೇಕು. ಸದ್ಯಕ್ಕೆ 3 kg 5 kg ತೊಗೊಂಬರ್ತಾ ಇದ್ವಿ. ಎಲ್ಲ ಅಲ್ಲಿ ರೇಟ್ ನೋಡಿ 3000 ತೊಗೊಂಡೋಗಿದ್ವಿ. 3000 ಮೇಲೆ ಆಯಿತು. ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿಕೊಂಡು ಒಂದು 3000ಕ್ಕೆ ತೊಗೊಂಡು ಇಷ್ಟೆಲ್ಲ ತೊಗೊಂಬಂದ್ವಿ. ನಾವೇನಾದರೂ ಮೊನ್ನೆ ನಾನೊಂದು ತರಕಾರಿ ತೊಗೊಂಬಂದೆ. ತೊಗೊಂಬಂದಿದ್ದೀನಿ. ಅವತ್ತೇನು ತೊಗೊಂಬಂದಿದ್ದೀನಿ ಅಂದರೆ ಆಲೂಗಡ್ಡೆ, ಈರುಳ್ಳಿ, ಮೆಣಸಿನ್ಕಾಯಿ ಇಲ್ಲ, ಮೆಣಸಿನ್ಕಾಯಿ ಎಲ್ಲ, ಕೊತ್ತಂಬರಿ, ಕರಿಬೇವು, ಮತ್ತೇನು ತೊಗೊಂಬಂದಿದ್ದೆ? ಮೆಂತ್ಯ ಸೊಪ್ಪು.
ಇಷ್ಟಕ್ಕೆ 200 ರೂಪಾಯಿ ಆಯಿತು. ಅಲ್ಲ 150. ಅವತ್ತು 200 ರೂಪಾಯಿ ಆಯಿತು. ಅವಾಗ 100 ರೂಪಾಯಿ ಕೊಟ್ಬಿಟ್ರೆ ಏನು ಚೀಲ ತೊಗೊಂಡೋಗಿರ್ತೀವಿ, ಕೈ ಚೀಲ ತೊಗೊಂಡೋಗಿರ್ತೀವಿ ಸಂತಿಗೆ, ಅದ್ರ ತುಂಬ ಸಂತಿ ಮಾಡ್ಕೊಂಬರೋರು ಹಳೆ ಕಾಲದಲ್ಲೆಲ್ಲ. ಹಾಂ, ಇವಾಗ ಏನಿದೆ 100 ರೂಪಾಯಿಗೆ ಈರುಳ್ಳಿ ಬರ್ತಾ ಇಲ್ಲ. 1 kg 50 ರೂಪಾಯಿ 1 kg ಈರುಳ್ಳಿ. 2 kg ಈರುಳ್ಳಿ ಬರುತ್ತೆ 100 ರೂಪಾಯಿ ಕೊಟ್ಟರೆ. 100 ರೂಪಾಯಿ ತೊಗೊಂಡೋಗಿ ಟೊಮೊಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಬಾಳೆಹಣ್ಣು, ತಿಂಡಿಗಳು ಏನಾದರೂ ಬೇಕಾದರೆ ತೊಗೊಂಬರೋರು. ಹಳೆ ಕಾಲದಲ್ಲಿ 100 ರೂಪಾಯಿಗೆ ಇಷ್ಟೆಲ್ಲ ಬರ್ತಿತ್ತ? ಅಯ್ಯೋ, ಇನ್ನೂ ಜಾಸ್ತಿ. ಅದು ಅವಾಗಿಂದು. ನಾನು ಇವಾಗಿಂದೇ ಇಷ್ಟೇ ಹೇಳ್ತಾ ಇರೋದು. ಯಾವಾಗಿಂದಂದ್ರೆ ನಾನು ಮದುವೆ ಆಗಿರೋ ಟೈಮಲ್ಲಿ ಅಷ್ಟೆಲ್ಲ 100 ರೂಪಾಯಿದಾಗ ಅಷ್ಟೆಲ್ಲ ತೊಗೊಂಬರ್ತಿದ್ರು. ಎಷ್ಟಿತ್ತು ಅವಾಗ? 15 ರೂಪಾಯಿ kg, 20 ರೂಪಾಯಿ kg, 5 ರೂಪಾಯಿ kg. 5 ರೂಪಾಯಿದಾ? ಹಾಂ, ಮೆಣಸಿನ್ಕಾಯಿ ಏನೋ ಇದು ಟೊಮಾಟೊ ಎಲ್ಲ ಆ ಥರ ಕೊಡ್ತಿದ್ರು. ಅಯ್ಯೋ, ಇವಾಗ 5 ರೂಪಾಯಿ ನಿಂಬೆ ಹಣ್ಣು ಕೊಡಲ್ಲ ಅಂತಾರೆ. ಒಂದು ನಿಂಬೆಹಣ್ಣು ಕೊಡಲ್ಲ, ಒಂದು ನಿಂಬೆಹಣ್ಣು 5 ರೂಪಾಯಿಗೆ. ಈಗ ಏನು ಕಾಲ ಬಂತು. ಇನ್ನು ಇವಾಗ ಹಿಂಗೆ ಇನ್ನು ಮುಂದಕ್ಕೆ ಇನ್ನು ಹೆಂಗೆ ಬರುತ್ತೋ ಭಾಗ್ಯ ಕಾಲ. ಭಾಗ್ಯ ನಿನ್ನ ಕಾಲದಲ್ಲಿ ಹಿಂಗಿರುತ್ತೆ ಭಾಗ್ಯ. 500 ರೂಪಾಯಿಗೆ ಉದ್ದಿನ ಬೇಳೆ ಅರ್ಧ kg ಭಾಗ್ಯನ ಕಾಲದಲ್ಲಿ. ಅದನ್ನೇ ಹೇಳೋಣ ಅಂತ ನಿಮ್ಗೆ ಇದನ್ನೆಲ್ಲ ತೋರಿಸೋ ಅವಶ್ಯಕತೆ ಏನೂ ಇರಲಿಲ್ಲ. ಸಾಬುದಾಣಿ ಇದು ನವರಾತ್ರಿ ಉಪವಾಸ ಇರ್ತೀವಿ, ಇದು ಬೇಕೇ ಬೇಕು. ಅವಾಗಲೇ ಹೇಳ್ದನ, ಮತ್ತೆ ಹೇಳಿ ಬಯಸ್ಕೋಬಾರ್ದು. ಉಪವಾಸ ಇರ್ತಾಳೆ ಎಷ್ಟು ಸತಿ ಹೇಳ್ತಾಳೆ ಅಂತ. ನನಗೆ ಇದರಲ್ಲಿ ಅರ್ಧ kgನೂ ಖರ್ಚಾಗಲ್ಲ, ಮಿಕ್ಕಿದ್ದೆಲ್ಲ ಸಿದ್ಧಾರ್ಥನಿಗೆ, ಭಾಗ್ಯನಿಗೆ. ಯಾಕಂದ್ರೆ ನನಗೆ ಸಾಬುದಾನಿ ಅಂದ್ರೆ ತುಂಬಾ ಇಷ್ಟ. ಆಯ್ ಮಾಡ್ಕೊಡ್ತಿದ್ಲು ಅದನ್ನು. ನಮ್ಮ ಮನೇಲಿ ಇದು ಪತ್ರಿ ಖಾಲಿ ಆಗಿತ್ತು. ಪತ್ರಿನಾ ಪಲಾವ್ ಎಲೆ ಏನೇನೋ ಹೇಳ್ತೀನಿ. ಬಿಲ್ಪತ್ರೆ, ಪಲಾವ್ ಎಲೆ. ಅಮ್ಮ ಹೌದು, ಬಿಲ್ಪತ್ರೆ ಹೆಂಗಿರುತ್ತೆ? ದೇವ್ರಿಗೆ ಏರಿಸ್ತಾರಲ್ಲ ಶಿವನಿಗೆ, ಅದೇ ಬಿಲ್ಪತ್ರೆ. ಅದು ನೋಡಿಲ್ಲ ಭಾಗ್ಯ ನೀನು. ಓಕೆ ನೋಡಿ, ಇವತ್ತಿನ ಸಂತಿ ಇಟ್ಟಾಗೈತಿ. ನಮ್ಮ ಭಾಷೆದಾಗ ಹೇಳ್ಬೇಕಾದ್ರೆ ಅಂಗಡಿ ಸಂತಿ ಮಾಡೀವಿ ನಾವು. ಶಾಪಿಂಗ್ ಇಂಗ್ಲೀಷಲ್ಲಿ. ಶಾಪಿಂಗ್ ಇರ್ಲಿ, ನನ್ನ ಕಾಲಿಗೆ ಪಾಪಿಂಗ್ ಆಗ್ತದ ಅಷ್ಟೇ. ಭಾಗ್ಯನ ಕಾಲು ಬ್ಯಾನ್ ಆಗಿತ್ತು ಪಾಪ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಬಂದಿದ್ದೀವಿ. ಇದು ಎಷ್ಟು ದಿವ್ಸಕ್ಕೆ ಬರುತ್ತೆ, ಎಷ್ಟು ತಿಂಗಳಿಗೆ ಬರುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ದಿನಕ್ಕೆ ಬರುತ್ತೋ, ಎಷ್ಟು ತಿಂಗಳಿಗೆ ಬರುತ್ತೆ. 1 ತಿಂಗಳು ಬರುತ್ತಾ ಇದೆಲ್ಲ ಸೇರಿ? ನೋಡೋಣ. 2 ತಿಂಗಳು ಬರ್ಬೋದು. ಸಕ್ಕರೆ ಬರುತ್ತೆ. ಸಕ್ಕರೆ ಒಂದು 3 ತಿಂಗಳು 4 ತಿಂಗಳು ಬರುತ್ತೆ. ಸಕ್ಕರೆ ಚಿಂತೆ ಇಲ್ಲ ನಮಗೆ, ಸಕ್ಕರೆದು ಚಿಂತೆ ಇಲ್ಲ. ಸಕ್ಕರೆದೊಂದು ಬಿಟ್ಟು ಮಿಕ್ಕಿದೆಲ್ಲ ನನ್ನ ಕೈಯಲ್ಲಿ ಆರಾಮಾಗಿ ಖಾಲಿ ಆಗುತ್ತೆ. ಇಲ್ಲಾನು ಪುಳಿಯೋಗರೆ ಖಾಲಿ ಆಗಲ್ಲ ನನ್ನ ಕೈಯಲ್ಲಿ. ನನಗೆ ಪುಳಿಯೋಗರೆ ಇಷ್ಟ ಆಗಲ್ಲ, ತಿನ್ನಲ್ಲ ನಾನು ಅಷ್ಟು. ನಾನು ಹೇಳ್ತಾ ಇದ್ದಿಲ್ಲ, ಮಿಕ್ಕಿದ್ದೆಲ್ಲ ಆರಾಮಾಗಿ ಖಾಲಿ ಆಗುತ್ತೆ ನನ್ನ ಕೈಯಲ್ಲಿ. ಸಾಬುದಾನಿನೂ ಖಾಲಿ ಆಗ್ತೈತಿ. ಈ ಚಾಪಡಿ ಸಕ್ರೆ ಜಾಸ್ತಿ ಖರ್ಚಾಗಲ್ಲ, ಮಿಕ್ಕಿದ್ದೆಲ್ಲ ಖಾಲಿ. 1 ತಿಂಗಳೆಲ್ಲ ಬರುತ್ತಾ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಇವತ್ತಿನ ಡೇಟ್ ಹಚ್ಚಿಡ್ತೀನಿ ನಾನು. ಹಿಂಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. 1 ತಿಂಗಳವರೆಗೆಲ್ಲ ಬರುತ್ತಂತ. ಇದು ಬರುತ್ತೆ ನನಗೆ ಒಂದು 2 ತಿಂಗಳು ಬರುತ್ತೆ. ಯಾಕಂದರೆ ಅವತ್ತು ಸತಿ ಹೋಯ್ತು ಅಂದಾಗ ತಂದಿರೋದು. ಅದ್ರದ್ದು ಒಂದೇ ಇತ್ತು, ಅಷ್ಟು ಬಂದೈತಿ. ಇದು ಇವಾಗ 2 ಅದಾವಲ್ಲ, ಇದು ಜಾಸ್ತಿ ಟೈಮ್ ಬರ್ತೈತಿ. ಓಕೆ, ಭಾಗ್ಯನ ಕಾಲು ನೋಡ್ರಿ ಹೆಂಗಾಗೈತಿ ಇಲ್ಲಿ. ಪಾಪ ಭಾಗ್ಯನ ಕಾಲು ಭಾಳ ಬ್ಯಾನ್ ಆಗೈತಿ. ಭಾಗ್ಯ ಕಾಣಿಸಾಗಿದೆ ಭಾಗ್ಯ. ಈ ಬೆರಳು ಮಾತ್ರ ಮುಟ್ಟಬೇಡಿ, ನೀವೇನಾದ್ರು ಮಾಡಿ. ನಿಮ್ಮ ಕಾಲದು ಬಾಯ ನೋಡ್ರಿ ಈ ಥರ ಆಗೈತಿ ಕಾಲು. ನಿಮ್ಗೆ ಅಷ್ಟು ಮುಟ್ಟಕ್ಕೆ ಬಿಡಲ್ಲ ಹೇಳಕ್ಕೆ ಆ ಕಡೆ. ಆಗೈತಿ ಭಾಳ ಬೇನೆ ಐತಿ. ಈ ಥರ ನೀರು ಸೋರ್ಲಾಗತ್ತೈತಿ ಅದು ಕಾಲಾಗ. ನಾನು ಇದಕ್ಕೆ ಅರಿಶಿನ ಹಚ್ಚೀನಿ, ಮತ್ತು ಡೈಟೈಲ್ ಹಚ್ಚೀನಿ, ಕಣ್ಣಿನ ಟ್ಯೂಬ್ ಹಚ್ಚೀನಿ. ಗೊತ್ತಿಲ್ಲ, ಇವತ್ತೊಂದು ದಿವ್ಸ ನೋಡ್ತೀನಿ. ಒಂದೇ ದಿನದಾಗೇನು 2 ದಿನದಾಗ ಹಿಂಗಾಗೈತಿ ಇದು ಕಾಲು. ಮೊನ್ನೆ ಒಂದು ಚೂರು ತೂತಿತ್ತು, ಇವತ್ತು ನೋಡಿದ್ರೆ ಹಿಂಗಾಗೈತಿ. ಇದೇನಾರೇ ಬೆಳಿಗ್ಗೆ ಅಷ್ಟರಲ್ಲಿ ಸ್ವಲ್ಪ ನೋವು ಕಮ್ಮಿ ಅನ್ನಿಸ್ತು ಅಂದ್ರೆ
ದವಾಖಾನಿಗೆ ಹೋಗಲ್ಲ, ಇಲ್ಲಾಂದ್ರೆ ನಾಳೆ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕೀಗ ಫಸ್ಟ್. ಭಾಳ ಡೇಂಜರ್ ಆಗೈತಿ ಕಾಲು. ನಾವು ಅವಾಗಿನ ಕಾಲದಾಗ ಒಟ್ಟು ಬಟ್ಟೆಲ್ಲ ಸೆಲ್ತ್ ಹೋತಿದ್ವು, ಆದ್ರೆ ನಾವು ಭಯ ಬೀಳ್ತಿದ್ದಿಲ್ಲ. ಈಗಿನ ಕಾಲಮಾನ ಸೂಕ್ಷ್ಮದವು, ಆದಷ್ಟು ಜಲ್ದಿ ತೋರಿಸ್ಕೋಬೇಕು. ಅದಕ್ಕೆ ಹಿಂಗಾಗಿ ನೋಡ್ರಿ ಹಂಗಾಗೈತೆ. ಪಾಪದ ಬೆರಳ ಪುಣ್ಯದ ಬೆರಳು ಇರ್ತಾವೇನು? ಪಾಪ ಅಂದಿದ್ದು. ಪಾಪ ಈ ಬೆರಳು ಪಾಪದ್ರಿ, ಈ ಬೆರಳು ಪುಣ್ಯದ್ದು. ಇದೀಗ ಮಾಡಿ ಎತ್ತು ಬಿಡುದು. ಇದು ಎತ್ತಕ್ ಹೋಗ್ಬೇಡ. ಇರು, ಇದು ಒಂದ್ ಜರ ಎತ್ತನು ಚೂರು ಎತ್ತತಿ ನೀರು. ಬೇಡ, ಚೂರು ಎತ್ತದ ಕಣ್ಣಾಗ ನೀರ್ ಬರ್ತಾವ ಅಟ್ಟೆ ನನಗ. ಚೂರು ಎತ್ತ ನೀರು. ಹಿಂಗ್ ಮಾಡ ನೀನ್, ಹಿಂಗ್ ಮಾಡ ನೀಂಗ, ಹಿಂಗ್ ಮಾಡ ನೀಂಗ. ಈ ಬೆರಳ ವ್ಯಾನ್ ಏನಾರು ಮಾಡಿಟ್ಟಪ್ಪ. ಯಪ್ಪ ಸುಮ್ ಬಿಡು, ಅಕಡೆ ಕಿರಿಕಿರಿ ಬಂದಿವ. ಬಿಸ್ಕೆಟ್ ತಿಂದು ಖಾಲಿ ಮಾಡಿ ಇಟ್ಟಾರ ನೋಡ್ರಿ ಕವರ್ ಅಲ್ಲಿ ಒಕ್ಕಟಾರ. ಇದು ತಿಲ್ಲಕ್ ಅಷ್ಟ. ಇವು 2 ಪಾಕೆಟ್ ಬಿಸ್ಕೆಟ್ ತಂದಿರು, ಮಿಕ್ಕಿದೆಲ್ಲ ಇದು ಅಡ್ಗಿಗೆ ಏನೇನ್ ಬೇಕು ಎಲ್ಲ ತಗೊಂಬಂದಿವಿ. ಟಚ್ ಮಾಡಬೇಡ, ಕೈಗೆ ಏನೋ ಹಚ್ಬೇಡ. ಸುಮ್ನಿರು, ಏನಾರು ಮಾಡಿಟ್ಟಿ ಪಾಪ. ಹಂಗ ನೋಡಿ ಭಾಗ್ಯ ಪಾಪ. ಮತ್ತು ನಿಮ್ಗೆ ಯಾರಿಗಾದ್ರೂ ಇದಕ್ಕೆ ಏನಾರು ಹಚ್ಬೇಕನ್ನೋದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ. ಬೇರೆ ಏನಾರು ಹಚ್ಬೇಕೇನಂದ್ರೆ ನೋಡ್ತೀನಿರು. ಅಳ್ಳುಗತ್ತಳ ಭಾಗ್ಯ ನೋಡ್ರಿ ಇಲ್ಲಿ. ನೋಡನ್ರಿ ಇದು ಭಾಗ್ಯ. ಮತ್ತು ದವಾಖಾನೆ ಹೋಗೋನು. ಬೇರೆ ಏನಾದರೂ ಮೆಡಿಸಿನ್ ಹಚ್ಚೋಂಗಿದ್ರೆ ಹೇಳ್ರಿ, ಯಾರಾದರೂ ಮಾಡೋಣ ಅಂತ. ಮುಟ್ಟಂಗಿಲ್ಲ ಬಿಡು, ನಿನ್ನ ಕಾಲು ನಿನ್ನ ಬಲ್ಲಿ ಇಟ್ಕೋ. ಓಕೆ ಸ್ನೇಹಿತರೆ, ಇಷ್ಟೇ ವಿಡಿಯೋದ ಉದ್ದೇಶ. ಏನಂದರೆ ಕಾಲ ತುಂಬ ಚೇಂಜ್ ಆಗಿಬಿಡ್ತು. 100 ರೂಪಾಯಿಗೆ ಆಗೋ ಸಂತಿ 1000 ರೂಪಾಯಿಗೆ ಬಂದೈತಿ, 1000 ರೂಪಾಯಿಗೆ ಆಗೋ ಸಂತಿ 3000ಕ್ಕೆ ಬಂದೈತಿ. ಇದು ನಮ್ಮ ಜೀವನದ ಕತೆ. ಇನ್ನು ಈ ಕತೆ ಎಲ್ಲಿಗೆ ಹೋಗಿ ಮುಟ್ತಂತ ಗೊತ್ತಿಲ್ಲ. ಇನ್ನು ನಾನು ಅಡುಗೆ ಮಾಡ್ಬೇಕ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಈ ವಿಡಿಯೋ ನಿಮ್ಗೆ ಹೆಂಗೆ ಒಳ್ಳೇದು ಅನಿಸ್ತಾ ಕೆಟ್ಟದ್ದು ಅನಿಸ್ತಾ ಗೊತ್ತಿಲ್ಲ. ಏನು ಅನಿಸೈತಿ ಅದ್ರ ಕಮೆಂಟ್ ಮಾಡಿರಿ. ಓಕೆ ಬಾಯ್ ಎಲ್ಲರಿಗೂ ಕೂಡ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದ. ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಕೊಡ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಕೊಡ್ತಾ ಇಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಯಾಕಂತ ನನಗೆ ಗೊತ್ತಾಗಿಲ್ಲ. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಬಾಯ್ ಬಾಯ್ ಸಿದ್ಧಾರ್ಥ. ಬಾಯ್ ಸಿದ್ಧಾರ್ಥ. ಬಾಯ್ ಭಾಗ್ಯ. ಕೈಯಲ್ಲಿ ಹೇಳ್ಬೇಡ, ಬಾಯಲ್ಲಿ ಹೇಳು ಭಾಗ್ಯ. ಕೈಯಲ್ಲಿ ಬೇಡ ಭಾಗ್ಯ, ಬಾಯಲ್ಲಿ ಹೇಳು. ಬಾಯ್ 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 ಬಾಯ್. ನನ್ನ ಬಲ್ಲೆ ಐತೆ. ಸರಿ, ಟಾಟಾ. ಓಕೆ ರೀ, ನಾನು ಇನ್ನೂ ಅಡುಗೆ ಮಾಡಬೇಕು. ಅಡುಗೆ ಮಾಡಿಲ್ಲ, ಟೈಮ್ ತುಂಬ ಆಗ್ಬಿಡ್ತು. ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.